ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಮುಖ್ಯ ವಿಷಯ ನಿಮಗೆ ಹೇಳೋಕ್ಕೆ ಬಂದಿನಿ. ಗೃಹಲಕ್ಷ್ಮಿ ಯೋಜನೆ 26ನೇ ಕಂತು ಬಗ್ಗೆ ಇನ್ನೊಂದು ಸಾಕಷ್ಟು ಮಾತುಗಳು ಓಡಾಡ್ತಾ ಇದೆ. ಕೆಲವರು ಕಮೆಂಟ್ ಮಾಡಿದ್ದು, ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ, 26ನೇ ಕಂತು ಕ್ರೆಡಿಟ್ ಆಗಿದೆ ಅಂತ. ಹಾಗಾದರೆ ಇದರ ಸತ್ಯ ಏನು? ನಿಜವಾಗಿಯೂ ಹಣ ಬಂದಿದೆಯಾ, ಎಲ್ಲ ಫೇಕ್ ಮಾಹಿತಿಯನ್ನು ಹೊರಡಿಸುತ್ತಿದ್ದಾರೆ ಎಂದು ಸರಳವಾಗಿ ಸ್ಪಷ್ಟವಾಗಿ ನಿಮಗೆ ಹೇಳುತ್ತೇನೆ. ಮೊದಲಿಗೆ ನಿನ್ನೆ ಸುಮಾರು 10-15 ಜನರು ನನಗೆ ಮೆಸೇಜ್ ಮಾಡಿದರು. ಆದರೆ ಯಾರೂ ಕೂಡ ಪ್ರೂಫ್ ಕೂಡ ಕಳಿಸಿಲ್ಲ, ಯಾರೂ ಕೂಡ ಸ್ಕ್ರೀನ್ಶಾಟ್ ಕೂಡ ಕಳಿಸಿಲ್ಲ, ಯಾವುದೇ ಕ್ರಿಯೇಟ್ ಆದ ಮೆಸೇಜನ್ನು ನನಗೆ ಫಾರ್ವರ್ಡ್ ಮಾಡಿಲ್ಲ. ಯಾವುದೇ 26ನೇ ಕಂತು ಹಣ ಯಾರಿಗೆ ಇನ್ನೂ ಕ್ರಿಯೇಟ್ ಆಗಿಲ್ಲ ಸ್ನೇಹಿತರೆ. ನಾನು ಸ್ವಂತ ವಿಚಾರಣೆ ಮಾಡಿದ್ದೇನೆ. ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾದ ಏನೆಂದರೆ ಸ್ನೇಹಿತರೆ, 26ನೇ ಕಂತು ಇನ್ನೂ ಬಹುತೇಕ ಅಭ್ಯರ್ಥಿಗಳ ಖಾತೆ ಕ್ರಿಯೇಟ್ ಆಗಿಲ್ಲ. ಸರ್ಕಾರದಿಂದ ರಿಲೀಸ್ ಆಗಿರಬಹುದು, ಆದರೆ ಬ್ಯಾಂಕ್ ಪ್ರಕ್ರಿಯೆ ಹಂತವಾಗಿ ನಡೆಯುತ್ತದೆ. ಎಲ್ಲರಿಗೂ ಒಂದೇ ದಿನ ಹಣವನ್ನು ಜಮಾ ಆಗಲು ಸಾಧ್ಯವಿಲ್ಲ ಸ್ನೇಹಿತರೆ. ಇನ್ನು ಕೆಲವರಿಗೆ 25ನೇ ಕಂತು ಕೂಡ ಬಾಕಿ ಇದೆ. ನಿನ್ನೆ ಬೆಳಗ್ಗೆ ಕೆಲವರು 25ನೇ ಕಂತು ಬಂದಿಲ್ಲ ಅಂತ ಹೇಳಿದರು, ಆದರೆ ಸಂಜೆ ವೇಳೆಗೆ ಅವರ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಗಾಬರಿ ಆಗಬೇಡಿ, ಸ್ವಲ್ಪ ಸಹನೆ ಇರಲಿ. ನೀವು ಏನು ಮಾಡಬೇಕೆಂದರೆ, ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ತಾ ಇರೋದು ಬೆಸ್ಟು. ಮೊಬೈಲ್ ಸಮಸ್ಯೆ ಅಲರ್ಟ್ ಆನ್ ಇದೆಯಾ ನೋಡಿ, ಆಧಾರ್ ಲಿಂಕ್, ಡಿಬಿಟಿ ಸ್ಟೇಟಸ್ ಸರಿಯಾಗಿದೆಯಾ ಪರಿಶೀಲಿಸಿ. ಯಾರಾದರೂ ಹೇಳಿದರೆ ಕೂಡ ಪ್ರೂಫ್ ಇಲ್ಲ ಅಂದರೆ ನಂಬೇಡಿ. ನಮ್ಮ ಚಾನೆಲ್ ಯಾವಾಗಲೂ ಖಚಿತ ಮಾಹಿತಿ ಮಾತ್ರ ಕೊಡುತ್ತೆ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಊಹೆ ಮಾಡಿ ಹೇಳೋದಿಲ್ಲ. 26ನೇ ಕಂತು ನಿಜವಾಗಿ ಕ್ರಿಯೇಟ್ ಆಗೋದನ್ನು ದೃಢಪಡಿಸಿದ್ದೆ ಕ್ಷಣವೇ ನಿಮಗೆ ಮೊದಲಾಗಿ ಇಲ್ಲಿ ತಿಳಿಸುತ್ತೇನೆ. ಅದರಿಂದ ದಯವಿಟ್ಟು ಫೇಕ್ ಸುದ್ದಿಗೆ ಗಾಬರಿ ಆಗಬೇಡಿ. ನಿಮ್ಮ ಹಣ ನಿಮಗೆ ಖಂಡಿತ ಬರುತ್ತೆ, ಪ್ರಕ್ರಿಯೆ ನಡೆಯುತ್ತಾ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಊರಿನ ಜನರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ. ಪ್ರತಿ ನಿಖರ ಮಾಹಿತಿ ಮನೆ ಬಾಗಿಲಿಗೆ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಚಾರವನ್ನು ತಗೊಂಡು ಬರುತ್ತೇನೆ ಸ್ನೇಹಿತರೆ. ಭೇಟಿಯಾಗೋಣ. ಧನ್ಯವಾದಗಳು. ಎಲ್ಲರೂ ಸುರಕ್ಷಿತವಾಗಿರಿ, ಸುಖವಾಗಿರಿ ಸ್ನೇಹಿತರೆ.